ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರಿನಲ್ಲಿ ಪಟಾಕಿ ಗೌಡನ್ ಬ್ಲಾಸ್ಟ್ ಆಗಿದೆ. ಪರಿಣಾಮ ಮೂವರು ಕಾರ್ಮಿಕರು ಮೃತಪಟ್ಟಿರುವಂತಹ ದುರ್ಘಟನೆ ನಡೆದಿದೆ. ಕೇರಳದ 55 ವರ್ಷದ ಸ್ವಾಮಿ, 68 ವರ್ಷದ ವರ್ಗೀಸ್, ಹಾಸನದ ಅರಸೀಕೆರೆ ನಿವಾಸಿ, ನಮ್ಮ ರಾಜ್ಯದವರೇ ಪಾಪ ಚೇತನ್ 25 ವರ್ಷ. ಮೂವರು ಕೂಡ ಹಸುನಿಗಿದ್ದಾರೆ. ಸ್ಫೋಟದ ತೀವ್ರತೆಗೆ ಮೃತದೇಹ ಛಿದ್ರವಾಗಿದೆ. ಗುರುತೇ ಸಿಗಲ್ಲ ಅನ್ನುವ ಪರಿಸ್ಥಿತಿಗೆ ಮೃತದೇಹಗಳು ತಲುಪಿದ್ದು ಬಶೀರ್ ಅನ್ನೋರು ಸೇರಿದಂತಹ ಸಾಲಿಡ್ ಫೈರ್ ವರ್ಕ್ ಎಂಬಂತಹ ಗೋಡನ್ ಇದು. 6 ಮಂದಿಗೆ ಗಂಭೀರ ಗಾಯಗಳಾಗಿದೆ. ಪ್ರಕರಣ ಸಂಬಂಧ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸ್ಥಳಕ್ಕೆ ಎಸ್ಪಿ ರಷ್ಯಂತ್, ನಳಿನ್ ಕುಮಾರ್ ಕಟೀಲ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೀತಾ ಇದೆ. ಮುಂದಕ್ಕೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖಪಾಲ್ ನೀಡ್ತಾರೆ. ಸುಖಪಾಲ್, ಘಟನೆಗೆ ಕಾರಣ ಅಂತ ಏನಾದರೂ ತಿಳಿದು ಬಂತಾ ಮತ್ತು ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ವಿದ್ಯಾ, ಪೊಲೀಸರೀಗ ಈ ಘಟನೆ ಸಂಬಂಧ ಪರಿಶೀಲನೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ನಾವು ಘಟನೆಯನ್ನು ಗಮನಿಸೋದಾದರೆ ಇಲ್ಲಿರುವಂಥ ಒಂದು ಏನು ತೋಟದ ಮಧ್ಯೆ ಇದ್ದಂಥ ಈ ಒಂದು ಗೋಡನ್ ಏನಿದೆ, ಈ ಗೋಡನಲ್ಲಿ ಸ್ಫೋಟ ಆಗಿರುವಂಥದ್ದು. ಈ ಗೋಡನ್ನ ಸಮೀಪದಲ್ಲಿ ಅಲ್ಲಿ ಕಾಣ್ತಾ ಇಲ್ಲ, ಅದು ಸಂಪೂರ್ಣವಾಗಿ ಛಿದ್ರವಾಗಿ ಹೋಗಿದೆ. ಆ ಭಾಗವು ನೆಲದಲ್ಲಿ ಸ್ವಲ್ಪ ಆಳವಾಗಿ ಹೋಗಿರುವಂಥದ್ದು, ಅಂದರೆ ಅಷ್ಟು ತೀವ್ರತೆ ಇತ್ತು. ಸುಮಾರು 5 ಸ್ಫೋಟಗಳು ಒಂದೇ ಟೈಮಲ್ಲಿ ಆಗಿತ್ತು ಅನ್ನುವಂಥದ್ದನ್ನು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಈಗ ಅದರಲ್ಲಿ 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅವರ ಮೃತದೇಹ ಇಡೀ ತೋಟದಾದ್ಯಂತ ಸ್ಪ್ರೆಡ್ ಆಗಿ ಚೆಲ್ಲಾಪಿಲ್ಲಿ ಆಗಿರುವಂಥದ್ದು. ಅದರಲ್ಲಿ ಇಬ್ಬರ ಮೃತದೇಹ ಈಗ ಸಿಕ್ಕಿರುವಂಥದ್ದು, ಇನ್ನೊಬ್ಬರದ್ದು ಮೃತದೇಹ ಇನ್ನೂ ಸಿಕ್ಕಿಲ್ಲ, ಅಷ್ಟು ಛಿದ್ರವಾಗಿ ಹೋಗಿರುವಂಥದ್ದು. ಜೊತೆಗೆ ಸಮೀಪದಲ್ಲಿರುವಂಥ ಎಲ್ಲ ಹೆಚ್ಚಿನ ಮನೆಗಳಿಗೂ ಡ್ಯಾಮೇಜ್ ಆಗಿರುವಂಥದ್ದು. ವಿದ್ಯಾ, ಇದರಲ್ಲಿ ಈಗ ಗಾಯಾಳುಗಳಾಗಿರುವಂಥವರು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಮತ್ತು ಇನ್ನು ಇಬ್ಬರು ಇದರಲ್ಲಿ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿಗಳೇನಿದ್ದಾರೆ ಅವ್ರನ್ನ ಪೊಲೀಸರು ವಶಕ್ಕೆ ತಗೊಂಡು ವಿಚಾರಣೆಗಳನ್ನು ಮಾಡ್ತಾ ಇದ್ದಾರೆ. ಅದರ ಪ್ರಮುಖ ಇದರ ಮಾಲಕರ ಯಾರು ಬಶೀರ್ ಅನ್ನುವಂಥವರು ಅವರು ಪರಾರಿ ಆಗಿರುವಂಥದ್ದು. ಇದಕ್ಕೆ ಈ ಭಾಗದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ವಿತ್ ಲೈಸೆನ್ಸ್ಡ್ ಇದನ್ನು ಕೆಲಸಗಳನ್ನು ಮಾಡ್ತಾ ಇದ್ದರು. ಆದರೆ ಇದು ಅಪಾಯಕಾರಿ ಅನ್ನುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಸ್ಥಳೀಯರು ಭಾಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೂ ಸಾಕಷ್ಟು ವರ್ಷಗಳಿಂದ ಇದು ನಿರಂತರವಾಗಿ ಇಲ್ಲಿ ಈ ಕೆಲಸ ನಡೀತಾ ಇರುವಂಥದ್ದು. ಈಗ ಪೊಲೀಸರು ಈ ಒಂದು ಬ್ಲಾಸ್ಟ್ ಏನಿದೆ ಇದು ಯಾಕೆ ಆಗಿದೆ, ಯಾವ ಕಾರಣಕ್ಕಾಗಿ ಆಗಿದೆ ಅನ್ನೋದ್ರ ಬಗ್ಗೆನೂ ವಿಚಾರಣೆಗಳನ್ನು ಮಾಡ್ತಾ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.